ಸಿಂಹರಾಶಿ ಮಖ ನಕ್ಷತ್ರದವರು ಗಮನಿಸಿ ಕಿವಿಕೊಟ್ಟು ಕೇಳಬೇಕಾದ ಮಹತ್ವಪೂರ್ಣವಾದ ವಿಷಯಗಳ ರಾಶಿ ಇಲ್ಲಿದೆ. ಬನ್ನಿ ಒಂದೊಂದನ್ನೇ ನೋಡ್ತಾ ಹೋಗೋಣ. ಮುಖ್ಯವಾಗಿ ಧೃತಿಗೆಡದೆ ದೈವವನ್ನು ನಂಬಿ ಮಹಾಪ್ರಯತ್ನವನ್ನು ಮಾಡಿದರೆ ಎಂಥ ನಮ್ಮ ಹಣೆಬರಗಳೂ ಕೂಡ ಧೂಳಿನ ಕಣದಂತೆ ಎಲ್ಲೋ ದೂರದಲ್ಲಿ ಕಣ್ಣಿಗೆ ಕಾಣದಂತೆ ಹಾರಿ ಹೋಗಿಬಿಡುತ್ತವೆ. ಈ ಮಾತನ್ನು ನೆನಪಿಟ್ಟುಕೊಂಡು ಮಹಾಪ್ರಯತ್ನದಿಂದ ಮುನ್ನುಗ್ಗಿ ಯುದ್ಧದಲ್ಲಿ ಜಯಶೀಲರಾಗಿ ಕೀರ್ತಿಯ ಧ್ವಜ ಪತಾಕೆಯನ್ನು ಏರಿಸುವ ಮೂಲಕವಾಗಿ ಜೀವನವನ್ನು ಹಸನ್ಮುಖಿಯನ್ನಾಗಿ ಮಾಡಿಕೊಳ್ಳಿ. ಜೀವನದಲ್ಲಿ ಅನೇಕ ಬಗೆಯ ಕಷ್ಟ ನಷ್ಟಗಳನ್ನು ದಾಟಿ ಬಂದ ನೀವು ಈಗಲೂ ಕೂಡ ಕಷ್ಟದ ಕಾಲವನ್ನೇ ಎದುರಿಸುವ ಮಹಾ ಪರ್ವಕಾಲ ನಿಮಗೆ ಬಂದೊದಗಿದೆ. ನಿಮ್ಮ ಎದುರಿನಲ್ಲಿ ಒಂದು ದೊಡ್ಡ ಬಂಡೆಗಲ್ಲಿದೆ. ಅದನ್ನು ನೀವು ಕೇವಲ ಒಂದು ಧೂಳಿನ ಸಣ್ಣ ಕಣದಂತೆ ಭಾವಿಸಿ ಒಂದೇ ಕಾಲಿನಲ್ಲಿ ಅದನ್ನು ದಾಟಿ ಮುಂದೆ ಸಾಗಿರಿ. ಆಗ ನಿಮ್ಮ ಇಷ್ಟಾರ್ಥ ಅದು ಏನಿದ್ರೂ ಕೂಡ ಸುಲಭವಾಗಿ ಪ್ರಾಪ್ತವಾಗುತ್ತೆ. ನಿಮಗೆ ಭೂಮಿಯೋಗ ಅಥವಾ ವಿವಾಹ ಯೋಗ ಮತ್ತು ಸಂತಾನ ಭಾಗ್ಯ ಅಥವಾ ಧನ ಕನಕಾದಿಗಳ ಯೋಗ ಅದು ಏನು ಬೇಕೋ ಎಲ್ಲವೂ ಕೂಡ ನಿಮಗೆ ನಿಮ್ಮಷ್ಟಕ್ಕೆ ನೀವು ಮುಂದೆ ಮುಂದೆ ಸಾಗುತ್ತಾ ಇದ್ದರೆ ಅದೆಲ್ಲವೂ ಕೂಡ ನಿಮ್ಮ ಬೆನ್ನ ಹಿಂದೆ ಬರುತ್ತೆ. ಅದಕ್ಕೋಸ್ಕರ ನೀವು ಮಾಡಬೇಕಾದದ್ದು ದೃಢವಾದ ದೈವ ನಂಬಿಕೆ ಹಾಗೂ ಮಹಾಪ್ರಯತ್ನ. ಇದು ಮಘ ನಕ್ಷತ್ರದವರಿಗೆ ಸ್ಪೆಸಿಫಿಕ್ಕಾಗಿ ಅವರಿಗೋಸ್ಕರ ಹೇಳ್ತಾ ಇರುವಂತಹ ಕಿವಿ ಮಾತುಗಳು. ಯಾಕೆ ಅಂದರೆ ಈ ವರ್ಷದಲ್ಲಿ ಪಡಬಾರದ ಕಷ್ಟಗಳನ್ನು ನೀವು ಅನುಭವಿಸ್ತೀರಿ ಎಂಬ ವಾರ್ತೆಯನ್ನು ದಶ ದಿಕ್ಕುಗಳಲ್ಲೂ ನೀವು ಕೇಳಿಸಿಕೊಳ್ಳಬೇಕಾಗುತ್ತೆ. ಆಗ ನಿಮ್ಮ ಜಂಘಾಬಲ ಅಳಿದು ಹೋಗುತ್ತೆ, ಉಡುಗಿ ಹೋಗುತ್ತೆ. ಮತ್ತು ಮುಂದೆ ಎದ್ದು ನಿಂತು ಹೆಜ್ಜೆಯನ್ನು ಹಾಕಲು ಕೂಡ ಶಕ್ತಿಯನ್ನು ಕಳೆದುಕೊಂಡು ಬಿಡ್ತೀರಿ. ಹಾಸಿಗೆ ಮೇಲೆ ಮಲಗಿ ನಿದ್ರಿಸುವ ಅವಸ್ಥೆ ಬಂದು ಬಿಡುತ್ತೆ. ಅದಕ್ಕೋಸ್ಕರ ಧೃತಿಗೆಡದೆ ಎದ್ದು ಮೇಲೆದ್ದು ಜಾಗೃತರಾಗಿರಿ. ಉತ್ತಿಷ್ಠತ ಜಾಗೃತ ಪ್ರಾಪ್ಯ ವರಾನ್ನಿಬೋಧತ ಎಂದು ಹೇಳಿದಂತೆ ಎದ್ದು ಸಾಧನೆಗೈಯಿರಿ. ಆ ಶ್ರೀಕರ ನಾರಾಯಣ ದೇವರು 8 ಕೈಗಳಿಂದಲೂ ಕೂಡ ಕೈ ಎತ್ತಿ ನಮಗೆ 8 ವರಗಳನ್ನು ನೀಡಿ ನಿಮ್ಮನ್ನು ಮುಂದೆ ಮುಂದೆ ಕರೆದುಕೊಂಡು ಹೋಗ್ತಾರೆ. ಯಾಕೆ ಅಂದರೆ ಸಿಂಹ ರಾಶಿ, ಹೇಳಿ ಕೇಳಿ ಸಿಂಹರಾಶಿ. ಸಿಂಹ ಯಾವತ್ತೂ ಕೂಡ ಅದು ಒಂಟಿಯಾಗಿಯೇ ಮಾಡುವಂತಹ ಸಾಹಸ ಪ್ರಾಣಿ. ಅದು ಒಂದು ಮೇಕೆ ಇರುತ್ತೆ. ಆ ಒಂದೇ ಮೇಕೆ ಎಲ್ಲಾದರೂ ಹೋಗೋದನ್ನು ನೋಡಿದ್ದೀರಾ? ಅದು ಸಂತೆಯಲ್ಲೇ ಅದು ಗುಂಪಿನಲ್ಲೇ ಇರುತ್ತೆ. ಮೇಕೆಗಳು ಯಾವತ್ತೂ ಕೂಡ ಒಂಟಿಯಾಗಿದ್ದು ಸಾಧನೆ ಮಾಡುವ ಛಲ ಆ ಮೇಕೆಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದರಂತೆ ನೀವು ಅಲ್ಲ, ನೀವು ಧೀರರು. ಸಿಂಹದಂತೆ ಒಬ್ಬಂಟಿಗರಾಗಿ ಸಾಹಸವನ್ನು ಮಾಡುವ ಸಾಹಸಿಗರು. ಮಖ ನಕ್ಷತ್ರ ಅಲ್ಲ, ಸಾಮಾನ್ಯ ಎಲ್ಲರೂ ಕೂಡ ಮಖ ನಕ್ಷತ್ರ ಅಂತ ಅಂತಾರೆ. ಹಾಗನ್ಬಾರ್ದು, ಮಘ ನಕ್ಷತ್ರ ಅನ್ನಬೇಕು. ಮಘ ಅನ್ನುವ ಅರ್ಥ ಕೇಳಿದರೆ ನೀವು ಮುಂದೆ ಎಂದೂ ಕೂಡ ಮಖ ನಕ್ಷತ್ರ ಅಂತ ಅನ್ನಲ್ಲ. ಮಖ ಅಂತಂದರೆ ಏನು ಅರ್ಥ ಇಲ್ಲದ ಶಬ್ದ ಅದು. ಮುಖ ಕನ್ನಡದಲ್ಲಿ ಮಖ ಅಂತಾರೆ ಅಷ್ಟೇ. ಮಘ ಅಂತ ಅನ್ನಬೇಕು. ಇಂದ್ರದೇವರ ಹೆಸರು ಮಘವಾನ್. ಮಘ ಅಂತಂದರೆ ಐಶ್ವರ್ಯ, ಮಘ ಅಂತಂದರೆ ದಾನ, ಮಘ ಅಂತಂದರೆ ಸ್ವರ್ಗ. ಮಘವಾನ್ ಯಾರು? ದೇವೇಂದ್ರ. ಅಂಥ ಅದ್ಭುತವಾದ ಹೆಸರದು ಮಘ ನಕ್ಷತ್ರ. ಮಘ ನಕ್ಷತ್ರದಿಂದಲೇ ಮಾಘ ಮಾಸ ಅಂತ ಕರೀತಾರೆ ಹೊರತು ಮಾಘ ಅಂತ ಯಾರೂ ಕರೆಯಲ್ಲ. ಮಾಸದ ಹೆಸರನ್ನು ಮಾಘ ಅಂತ ಕರೆಯಲ್ಲ. ಮಘ ನಕ್ಷತ್ರದ ಮೇಲೆ ಚಂದ್ರನ ಪ್ರವೇಶದಿಂದ ಮಾಘ ಮಾಸ ಸೃಷ್ಟಿಯಾಗಿದೆ. ಆದ್ದರಿಂದ ನಿಮ್ಮ ನಕ್ಷತ್ರದ ಹೆಸರು ಮಘ ಅಂತ ನೀವು ಸ್ಪಷ್ಟವಾಗಿ ಉಚ್ಚರಿಸಿರಿ. ಇದರಿಂದಲೇ ನಿಮಗೆ ಒಂದು ಹುರುಪು ಬರುತ್ತೆ, ಹೃದಯದಲ್ಲಿ ಒಂದು ಸಂವೇದನೆ ಉದ್ಬುದ್ಧವಾಗುತ್ತೆ. ಆದ್ದರಿಂದ ನೀವು ಮಘವಾನ್. ಯಾರಾದರೂ ಏನಾದರೂ ಕೇಳಿದ್ರೆ ನಾನು ಮಘವಾನ್ ಅಂತ ಎದೆ ತಟ್ಟಿ ಹೇಳಿ, ಹಿಂಜರೆಯಬೇಡಿ. ಅಂದ ಮಾತ್ರಕ್ಕೆ ಅಹಂಕಾರ ಎಂದೂ ಬೇಡ. ಸಾಮಾನ್ಯವಾಗಿ ಸಿಂಹರಾಶಿಯವರ ಒಂದು ದೋಷ ಅಹಂಕಾರ. ಬೇಡ ಬೇಡ ಅಂದರೂ ಕೂಡ ಬಂದು ಇಣುಕಿ ನಮ್ಮನ್ನು ಸ್ವಲ್ಪ ಕೆಳಗೆ ತಳ್ಳಿ ಹೋಗುತ್ತೆ. ಬೇಡ ಅಹಂಕಾರ ಯಾವತ್ತೂ ಬೇಡ. ಸ್ವಾಭಿಮಾನ ಇರಲಿ, ಧೈರ್ಯ ಇರಲಿ, ಸಾಹಸಿಕ ಬುದ್ಧಿ ಇರಲಿ, ಪ್ರಯತ್ನ ಇರಲಿ, ದೈವ ನಂಬಿಕೆ ಇರಲಿ. ಅಹಂಕಾರವನ್ನೆಲ್ಲ ಕಟ್ಟಿ ಕಸದ ಬುಟ್ಟಿಯಲ್ಲಿ ಎಸೆದು ಬಿಡಿ. ಎಂದೆಂದೂ ಕೂಡ ಅಹಂಕಾರ ಬೇಡ. ದೈನ್ಯವಂತೂ ನಿಮಗೆ ಸಹಜವಾಗಿಯೇ ಬರಲ್ಲ. ಹಣ ಇಲ್ಲದೇ ಇದ್ದರೂ, ಕಡು ಬಡತನ ಬಂದರೂ ದೈನ್ಯ ಮಾತ್ರ ಮಘ ನಕ್ಷತ್ರದವರಿಗೆ ಯಾವತ್ತೂ ಬರಲ್ಲ.
ಆದರೆ ಅಹಂಕಾರವು ಕೂಡ ಬರಬಾರದು. ಅದರ ಬಗ್ಗೆ ನಿಮಗೆ ಒಂದು ಎಚ್ಚರಿಕೆ, ಹಾಗೂ ಅದು ತುಂಬ ಕಟುವಾಗಿ ನೀವು ಪಾಲಿಸಬೇಕಾದ ಕಟ್ಟುನಿಟ್ಟಾದ ನಿಯಮ. ಈ ಅಹಂಕಾರವನ್ನು ಗೆದ್ದು ದೈವವನ್ನು ನಂಬಿ ಮುಂದೆ ಮುಂದೆ ನಡೆಯಿರಿ. ನಿಮಗೆ ಈ ವರ್ಷದಲ್ಲಿ ಅನೇಕ ಕಷ್ಟಗಳು, ಕಾರ್ಪಣ್ಯಗಳು ಎದುರಾಗುವ ಸಾಧ್ಯತೆಗಳಿವೆ. ಅದಕ್ಕೂ ಮೊದಲು ಮಘ ನಕ್ಷತ್ರದ ಸಿಂಹ ರಾಶಿಯ ಮುಖ್ಯ ಸ್ವಭಾವವನ್ನು ನಾವು ತಿಳಿದುಕೊಳ್ತಾ ಹೋಗೋಣ. ಸಾಮಾನ್ಯವಾಗಿ ಒಂದು ರಾಶಿಯಲ್ಲಿ 30 ಡಿಗ್ರಿ ಇರುತ್ತೆ. ಅಂದರೆ ಒಂದು ರಾಶಿಯಲ್ಲಿ 30 ಕಿಲೋಮೀಟರ್ ಸಂಚಾರ ಇರುತ್ತೆ. 12 ರಾಶಿಗಳಲ್ಲಿ 360 ಕಿಲೋಮೀಟರ್ಗಳಿದೆ. ಅದರಂತೆ ಸಿಂಹ ರಾಶಿಯಲ್ಲಿ 120ರಿಂದ 150 ತನಕ ಡಿಗ್ರಿಯಲ್ಲಿ ಸಿಂಹರಾಶಿ ಬರುತ್ತೆ. ಅರ್ಥಾತ್ 30 ಕಿಲೋಮೀಟರ್ 120ರಿಂದ 150. ಹಾಗೆ ಅದರಲ್ಲಿ ಮಘ ನಕ್ಷತ್ರ ಪ್ರಾರಂಭದಲ್ಲಿ ಅದು ಆಗಮಿಸುತ್ತೆ. ಪ್ರಾರಂಭದ ನಕ್ಷತ್ರವೇ ಮಘ ನಕ್ಷತ್ರದಿಂದ ಸಿಂಹರಾಶಿ ಪ್ರಾರಂಭವಾಗುತ್ತೆ. ಮಘ ನಕ್ಷತ್ರದ ಚಿಹ್ನೆ ಏನು ಅಂತಂದರೆ ಅದು ತುಂಬ ಆಶ್ಚರ್ಯ, ತುಂಬ ಅಚ್ಚರಿಯ ವಿಚಾರ. ನೀವು ಇದನ್ನು ತಿಳಿದುಕೊಳ್ಳೇಬೇಕು. ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಚಿಹ್ನೆಗಳು ಅಂತ ಬ್ರಹ್ಮದೇವರು ಬರೆದು ಇಟ್ಟಿದ್ದಾರೆ. ಹಾಗೂ ಆ ಚಿಹ್ನೆಗಳಲ್ಲಿ ಆ ನಕ್ಷತ್ರಗಳು ಇರುತ್ತೆ. ಅದರಂತೆ ಮಘ ನಕ್ಷತ್ರದ ಚಿಹ್ನೆ ಏನು ಅಂತಂದರೆ ಅದು ಸ್ವರ್ಣ ಸಿಂಹಾಸನ ಅಂತ. ನಿಮಗೆ ಸಿಂಹಾಸನದ ಮಹಿಮೆ ನಿಮಗೆ ಚೆನ್ನಾಗಿ ಗೊತ್ತು. ಮಘ ನಕ್ಷತ್ರದವರಿಗೆ ಗೊತ್ತು. ಅಧಿಕಾರ, ಸಂಪತ್ತು, ಹಾಗೂ ಅಲ್ಲಿ ಕುಳಿತು ಮಾಡುವಂತಹ ದಾನ ಧರ್ಮಗಳು, ಹಾಗೂ ರಾಜಕೀಯ, ಹಾಗೂ ಪ್ರಭುತ್ವ, ಸ್ವಾಮಿತ್ವ. ಸಾಮಾನ್ಯವಾಗಿ ನೀವು ಅಧಿಕಾರದಲ್ಲೇ ಇರ್ತೀರಿ. ಇನ್ನೊಬ್ಬರಿಗೆ ಯಾವತ್ತೂ ನೀವು ಮೇಲ್ಕೈಯಲ್ಲೇ ಇರ್ತೀರಿ ಹೊರತು ಯಾವತ್ತೂ ಇನ್ನೊಬ್ಬರ ಕೈ ಕೆಳಗೆ ನೀವು ಕೆಲಸ ಮಾಡೋರಲ್ಲ. ಕೈ ಕೆಳಗೆ ಕೆಲಸ ಮಾಡಿದ್ರೂ ನಿಮ್ಮದೇ ಆದ ಒಂದು ಸ್ವಂತಿಕೆ ಇರುತ್ತೆ, ಒಂದು ಪ್ರಭುತ್ವ ಇರುತ್ತೆ. ನಿಮ್ಮ ಅಧೀನವಾಗಿಯೇ ಮೇಲಿನವರು ಕೂಡ ಕೆಲಸ ಮಾಡುವ ಸ್ಥಿತಿಯನ್ನು ಅದು ಪಡೆದುಕೊಂಡಿರ್ತಾರೆ. ಆದ್ದರಿಂದ ಈ ನಕ್ಷತ್ರದ ಚಿಹ್ನೆ ಅದು ಸ್ವರ್ಣ ಸಿಂಹಾಸನ. ಯಾವತ್ತೂ ಕೂಡ ಸಿಂಹಾಸನದ ಮೇಲೆ ಬಂದು ಕುಳಿತುಕೊಳ್ಳೋರು ಕ್ಷಣಿಕ ಆಗಮಾಪಾಯಿಗಳು, ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ. ಆದರೆ ಸಿಂಹಾಸನ ಮಾತ್ರ ಯಾವತ್ತೂ ಚೇಂಜ್ ಆಗಲ್ಲ. ಆವತ್ತಿನಿಂದ ಇಲ್ಲಿಯ ತನಕ ರಾಜರ ಸಿಂಹಾಸನ ಒಂದೇ. ಅದರಲ್ಲಿ ಬಂದು ಕುಳಿತು ಹೋಗೋರು ಗಲಾಟೆ ಮಾಡಿಕೊಂಡು ಸ್ವಲ್ಪ ದಿವಸ ಇರ್ತಾರೆ, ಹೋಗ್ತಾರೆ. ಅವರವರ ದೋಷಗಳಲ್ಲಿ ಅಭಿವ್ಯಕ್ತವಾಗುತ್ತವೆ ಅಷ್ಟೇ. ಸಿಂಹಾಸನ ಮಾತ್ರ ಯಾವತ್ತೂ ಅದು ವಿಚಲಿತವಾಗೋದಿಲ್ಲ. ಅದು ರಾಜರ ಸಿಂಹಾಸನ, ಅದು ಒಂದೇ. ದೇವೇಂದ್ರನ ಸಿಂಹಾಸನ ಅದು ಒಂದೇ. ದೇವೇಂದ್ರರು ಚೇಂಜ್ ಆಗ್ತಾರೆ, ಆದರೆ ಇಂದ್ರದೇವರ ಸಿಂಹಾಸನ ಅದು ಒಂದೇ. ಅದೇ ಈ ಮಘ ನಕ್ಷತ್ರದ ಚಿಹ್ನೆ. ಆದ್ದರಿಂದ ಆ ಅಧಿಕಾರ ಹಾಗೂ ಆ ಸ್ವಾಮಿತ್ವ, ಪ್ರಭುತ್ವಗಳು ಸಹಜವಾಗಿ ಮಘ ನಕ್ಷತ್ರಕ್ಕೆ ಇರುತ್ತೆ. ಮತ್ತೊಂದು ಮಘ ನಕ್ಷತ್ರದ ದೇವತೆ ಅದು ಪಿತೃದೇವತೆಗಳು. ಸಾಮಾನ್ಯವಾಗಿ ಒಂದೊಂದು ನಕ್ಷತ್ರಕ್ಕೆ ಒಬ್ಬೊಬ್ಬ ದೇವತೆ ಅಂತ ಇರ್ತಾರೆ. ಹಾಗೆ ಮಘ ನಕ್ಷತ್ರದ ದೇವತೆ ಅದು ಪಿತೃದೇವತೆಗಳು. ಆದ್ದರಿಂದ ಪಿತೃದೇವತೆಗಳ ಬಗ್ಗೆ ಒಂದು ವಿಶೇಷವಾದ ಆದರ ಇರಬೇಕು. ಅಂದರೆ ಪೂರ್ವಿಕರ ಬಗ್ಗೆ ಒಂದು ಹೆಮ್ಮೆ ನಿಮ್ಮಲ್ಲಿ ಇರುತ್ತೆ, ಅಥವಾ ಅವರ ಆಶೀರ್ವಾದದಿಂದ ನಿಮ್ಮಲ್ಲಿ ಒಂದು ಅನುಗ್ರಹ, ಒಂದು ಜೀವನದಲ್ಲಿ ಒಂದು ತುಂಬ ಉಪಕಾರವಾಗಿರುತ್ತೆ. ಅವರ ಆಶೀರ್ವಾದದಿಂದ ಆಸ್ತಿ ಸಿಕ್ಕಿರುತ್ತೆ, ಅಥವಾ ನಿಮಗೆ ಕೀರ್ತಿ ಒದಗಿರುತ್ತೆ, ಅಥವಾ ವಿದ್ಯೆ ಸಿಕ್ಕಿರುತ್ತೆ. ಪೂರ್ವಿಕರ ಅನುಗ್ರಹ ನಿಮಗೆ ತುಂಬ ಹೇಳಿ ಬಂದಂತೆ ಇರುತ್ತೆ. ಇದರ ಬಗ್ಗೆ ಹೇಳಬೇಕಾದ್ರೆ ಯಥಾ ಮಘಾಪಿತೃಗಣೈಸೇವ್ಯಂ ರಾಜಮಾನ್ಯಂ ಮಹತ್ತಪಃ ಕುಲದೀಪ್ತಿಕರಂ ನಿತ್ಯಂ ಸಿಂಹಾಸನ ಸಮನ್ವಿತಂ ಅಂತ ಹೇಳ್ತಾರೆ. ಅಂದರೆ ಪಿತೃಗಣರ ವಿಶೇಷವಾದ ಅನುಗ್ರಹ ಇವರಿಗೆ ಇರುತ್ತೆ. ರಾಜಮಾನ್ಯರಾಗಿರ್ತಾರೆ. ಮಹತ್ತಪಃ ಒಳ್ಳೆ ತಪಶಕ್ತಿ ಇವರಲ್ಲಿ ಇರುತ್ತೆ. ಕುಲದೀಪ್ತಿಕರರಾಗಿರ್ತಾರೆ. ಇದು ಇವರ ಮಘ ನಕ್ಷತ್ರದವರ ಎಲ್ಲಿಲ್ಲದ ವೈಶಿಷ್ಟ್ಯ. ಈ ಮಘ ನಕ್ಷತ್ರದವರ ಬಗ್ಗೆ ಒಂದು ಸ್ವಲ್ಪ ನಕ್ಷತ್ರದ ಸ್ವಭಾವ ಗುಣಗಳನ್ನು ತಿಳ್ಕೊಳ್ಳೇಬೇಕು ನಾವು. ಅದು ತಿಳ್ಕೊಂಡ್ರೆ ನಮ್ಮ ಸ್ವಭಾವಗಳೆಲ್ಲವೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಪಿತೃದೇವತೆಗಳು ದೇವತೆ, ಅಧಿಪತಿ ಕೇತುಗ್ರಹ, ಸಿಂಹರಾಶಿ, ಯೋನಿ ಮೂಷಕ ಯೋನಿ, ಅಂತ್ಯನಾಡಿ, ಸ್ತ್ರೀ ನಕ್ಷತ್ರ, ಅಗ್ನಿತತ್ವ ಪ್ರಭಾವ,
ಕೆಲವು ಕಡೆ ಪಲ್ಲಕ್ಕಿ ಚಿಹ್ನೆ ಅಂತ ಹೇಳಿದ್ದಾರೆ, ಕೆಲವು ಕಡೆ ಸಿಂಹಾಸನ ಚಿಹ್ನೆ ಅಂತ ಹೇಳಿದ್ದಾರೆ. ವಂಶಗೌರವ, ಪಿತೃಪೂಜೆ, ಸಂಪ್ರದಾಯ, ಅಧಿಕಾರ ಇವೆಲ್ಲವೂ ಕೂಡ ಇವರಿಗೆ ಸಹಜವಾಗಿ ಬಂದೊದಗುತ್ತೆ. ಈಗ ಮಘ ನಕ್ಷತ್ರ ಸಿಂಹರಾಶಿಯಲ್ಲಿ ಜನಿಸಿದವರಿಗೆ ಇಲ್ಲಿಯ ತನಕ ಗುರುವಿನ ಅನುಗ್ರಹ ಹೇರಳವಾಗಿ ಇತ್ತು. ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಗುರು ಒಳ್ಳೆಯದನ್ನು ಮಾಡಿ ಈಗ ದ್ವಾದಶ ಸ್ಥಾನಕ್ಕೆ, ವ್ಯಯಸ್ಥಾನಕ್ಕೆ ಈಗ ಗುರು ಪ್ರವೇಶ ಮಾಡ್ತಾ ಇದ್ದಾನೆ. ಜೂನ್ 1ನೇ ತಾರೀಕಿನಿಂದ ಈ ಮಘ ನಕ್ಷತ್ರದವರಿಗೆ ವ್ಯಯಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಗುರುಪ್ರವೇಶ. ಇನ್ನು ರಾಹು ಸಪ್ತಮದಲ್ಲಿ ಮತ್ತು ಶನಿ ಅಷ್ಟಮದಲ್ಲಿ. ಅಷ್ಟಮ ಶನಿ ಅದು ತುಂಬ ದೊಡ್ಡ ದೋಷ, ಹಾಗೂ ರಾಹು ಸಪ್ತಮದಲ್ಲಿರೋದು ಕೂಡ ತುಂಬ ದೊಡ್ಡ ದೋಷ. ಒಟ್ಟು ನಿಲ್ಲು, ಈ ಕಡೆ ಗುರು ಅನುಗ್ರಹ ಇಲ್ಲ, ಈ ಕಡೆ ರಾಹು ಸಮಸ್ಯೆ, ಈ ಕಡೆ ಶನಿ ಸಮಸ್ಯೆ, ಕೇತು ಸಮಸ್ಯೆ, ಲಗ್ನದಲ್ಲೇ ಕೇತು, ಹೀಗೆಲ್ಲ ಇರೋದ್ರಿಂದಾಗಿ ಇವರಿಗೆ ಎಲ್ಲೂ ಏನು ಉಸಿರಾಟನೇ ಆಡಬಾರ್ದು, ಮುಸುಕು ಹಾಕಿ ಮೇಲೆ 3 ಜನ ಕೂತು ಬಿಟ್ಟಿದ್ದಾರೆ. ಅಂಥ ಸ್ಥಿತಿಯಲ್ಲಿ ಅದು ಸಿಂಹ, ಅದು ಎಷ್ಟು ಜನ ಯಾರು ಮುಸುಕು ಹಾಕಿ ಗುದ್ದಿದ್ರೇನು, ಅದು ಸಿಂಹ ಮೇಲೆದ್ದು ಬರಬೇಕು. ಆದ್ದರಿಂದ ಮಘ ಅನ್ನುವಂತಹ ಹೆಸರನ್ನು ನೆನಪು ಮಾಡಿಕೊಳ್ಳಿ, ಮಘವಾನ್ ಅಂತ ಒಮ್ಮೆ ಹೇಳಿ ಮೇಲೆದ್ದು ಬನ್ನಿ. ಅದಕ್ಕೋಸ್ಕರ ಕೇವಲ ಅದೇನೋ ಒಂದು ನಾಟಕ ಅಲ್ಲ ಮೇಲೆದ್ದು ಬನ್ನಿ ಅಂತ. ಅಂತರಂಗದಲ್ಲಿ ಅಷ್ಟು ಶಕ್ತಿಯನ್ನು ನಾವು ಪಡೆದುಕೊಳ್ಳಬೇಕು, ಅಹಂಕಾರವನ್ನು ಬಿಸಾಕಬೇಕು, ನಾವು ವಿನಯವನ್ನು ಪಡೆದುಕೊಳ್ಳಬೇಕು. ಈ ಎಲ್ಲ ಸಮಸ್ಯೆಗಳಿಂದ ನಾವು ಪಾರಾಗಿ ಬರಲಿಕ್ಕೆ ಇರುವ ಉಪಾಯ ಅದು ಶ್ರೀಕರ ನಾರಾಯಣ ದೇವರ ಸೇವೆ. ಶ್ರೀಕರ ನಾರಾಯಣ ದೇವರು 8 ಕೈಗಳಿಂದ ವರವನ್ನು ನೀಡುವುದಕ್ಕೋಸ್ಕರ ಸಿದ್ಧರಾಗಿ ಗರುಡ ಪಕ್ಷಿ ಮೇಲೆ ಕುಳಿತು ಆಗಮಿಸ್ತಾ ಇದ್ದಾರೆ. ಅವರಲ್ಲಿ ಇರುವ ಮಘವತ್ವ, ಸಂಪತ್ತು ಬೇರೆ ಯಾರಲ್ಲೂ ಕೂಡ ಇಲ್ಲ. ಇಂಥ ಸಾವಿರಾರು ಇಂದ್ರರಿಗೂ ಕೂಡ ಅಷ್ಟು ಸಂಪತ್ತನ್ನು ಕೊಡುವ ದೇವರೇ ಆ ಶ್ರೀಕರ ನಾರಾಯಣ ದೇವರು. ಅಂತಹ ಶ್ರೀಕರ ನಾರಾಯಣ ದೇವರನ್ನ ವರ್ಷ ಪೂರ್ತಿ ನೀವು ಆರಾಧನೆ ಮಾಡಿ, ನಿಮಗೆ ಬೇಕಾಗಿರುವಂತಹ ಏನು ಭೂಮಿ ಯೋಗ ಬೇಕಾ, ಇಲ್ಲ ನಿಮಗೆ ಸಂತಾನನ, ಇಲ್ಲ ವಿವಾಹನ, ಅಥವಾ ಬೇರೆ ಇನ್ನೇ ನಿಮ್ಮ ಕೆಲಸದ ಸಮಸ್ಯೆಯ, ಪ್ರಮೋಷನ್ ಸಮಸ್ಯೆಯ, ಇಲ್ಲ ನಿಮ್ಮ ಅನಾರೋಗ್ಯ ಸಮಸ್ಯೆ, ಎಲ್ಲವೂ ಕೂಡ ಪರಿಹಾರ ಆಗುತ್ತೆ. ದೇವರು ತನ್ನ ಅಕೌಂಟಿನಿಂದ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾನೆ. ಆದ್ದರಿಂದ ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ ಅಂತ ಹೇಳಿದಂತೆ 1 ವರ್ಷಗಳ ಕಾಲ ಅಖಂಡವಾಗಿ ನೀವು ಶ್ರೀಕರ ನಾರಾಯಣ ಜಪವನ್ನು ಮಾಡಿ, ಶ್ರೀಕರ ನಾರಾಯಣ ಅನ್ನುವಂತಹ ಮಂತ್ರವನ್ನು ಹೇಳಿಕೊಳ್ಳಿ ಹಾಗೂ ಆರಾಧನೆ ಮಾಡಿ. ಆಗದೇ ಇದ್ದರೆ ಅಧಿಕ ಮಾಸದ 1 ತಿಂಗಳಾದರೂ ಕೂಡ ನೀವು ಈ ಸೇವೆಯನ್ನು ಮಾಡಿ. ಗುರು ಪ್ರವೇಶವಾಗುವುದು ಜೂನ್ 1, ಅದಕ್ಕೂ ಮೊದಲು 15 ದಿವಸ, ಅದನಂತರ 15 ದಿವಸ, ಹೀಗೆ 1 ತಿಂಗಳ ಕಾಲ ಅಖಂಡವಾಗಿ ನೀವು ಭಾಗವತ ಗ್ರಂಥವನ್ನು ಶ್ರವಣ ಮಾಡಿ. ಎಲ್ಲಿಲ್ಲದ ಉತ್ಸಾಹ ನಿಮ್ಮ ಹೃದಯದಲ್ಲಿ ಚಿಲುಮುತ್ತೆ. ಅದು ಖಂಡಿತ ನಿಮಗೆ ಒಳ್ಳೆಯದನ್ನು ಮಾಡೇ ತೀರುತ್ತೆ. ಶ್ಲೋಕಾರ್ಧಂ ಶ್ಲೋಕಪಾದಂ ಅಂತ ಹೇಳಿದ್ದಾರೆ. ಕೇವಲ 1 ಶ್ಲೋಕ ಕೇಳಿದ್ರೂ ಕೂಡ ಸಾಕು ಅಂತ. ಅಂಥದ್ರಲ್ಲಿ ನೀವು ಇಡೀ ತಿಂಗಳು ಭಾಗವತವನ್ನು ಕೇಳಿದ್ರೆ ನಿಮ್ಮ ಎಲ್ಲ ಗ್ರಹ ದೋಷಗಳು ಕೂಡ ಪರಿಹಾರ ಆಗುತ್ತೆ, ಹಾಗೂ ನಿಮ್ಮ ಹಣೆ ಬರ ದೂರ ಬಿದ್ದಿರುತ್ತೆ. ನಿಮ್ಮ ಅದೃಷ್ಟ, ಅದು ಅದೃಷ್ಟ ದೇವತೆಯ ಬಾಗಿಲು ತೆರೆದು ಬರುತ್ತೆ. ಅದಕ್ಕೋಸ್ಕರ ನೀವು ಅಧಿಕ ಮಾಸದ ಶ್ರೀಕರ ನಾರಾಯಣ ದೇವರ ಸೇವೆಯನ್ನು ಮಾಡಿ, ಮತ್ತು ನಿತ್ಯವೂ ಕೂಡ ಇಂತಹ ಒಳ್ಳೆಯ ವಿಚಾರಗಳನ್ನು ಕೇಳಿ ತಿಳಿದುಕೊಳ್ಳಿ. 1 ತಿಂಗಳುಗಳ ಕಾಲ ನಮ್ಮ ಜೊತೆಯಲ್ಲೇ ನೀವು ಇರಿ. ನಾವು ನಿಮಗೆ ಎಲ್ಲ ವಿಧವಾದ ಮಾಹಿತಿಗಳನ್ನು ಕೂಡ ನಿತ್ಯವೂ ನೀಡ್ತಾ ಹೋಗ್ತೀವಿ, ಸದ್ವಿದ್ಯೆಯ ಮೂಲಕವಾಗಿ, ಹಾಗೂ ಅನೇಕ ತೀರ್ಥಕ್ಷೇತ್ರಗಳ ಮಾನಸಿಕ ಯಾತ್ರೆಗಳ ಮೂಲಕವಾಗಿ, ಹಾಗೂ ಅದ್ಭುತವಾದ ಶ್ರೀಕರ ನಾರಾಯಣ ದೇವರ ವಿಚಾರಗಳ ಮೂಲಕವಾಗಿ ನಿಮ್ಮೆಲ್ಲ ಕಷ್ಟ ನಷ್ಟಗಳ ಜೊತೆಯಲ್ಲಿ ನಾವಿರ್ತೀವಿ. ಅದಕ್ಕೋಸ್ಕರ ನೀವು ಅಧಿಕ ಮಾಸದ ಈ ಸೇವೆಯಲ್ಲಿ ಪಾಲ್ಗೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಜ್ಯೋತಿಷ್ಯದ ಇನ್ನೂ ಅನೇಕ ವಿಚಾರಗಳನ್ನು ಹಾಗೂ ತನ್ಮೂಲಕವಾಗಿ ನಮ್ಮ ಜೀವನದ ಪ್ರಗತಿಯನ್ನು